ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೈಮೀರಿ ಹೋಗಿದೆಯಾ? ಕೊಲೆ, ಅತ್ಯಾಚಾರ, ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರಾಜ್ಯದ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂಕಿಅಂಶ ಈ ಬಗ್ಗೆ ಹೇಳೋದೇ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಕೈಮೀರಿ ಹೋಗಿದ್ಯಾ? ಹಾಗಾದ್ರೆ ಒಂದೊಂದೇ ಅಪರಾಧ ಪ್ರಕರಣದ ಸುದ್ದಿಯನ್ನ ಕೇಳ್ತಾ ಇದ್ದೀವಿ. ಕಳೆದ 3 ವರ್ಷಗಳಲ್ಲಿ ಕೊಲೆ, ಅತ್ಯಾಚಾರ, ಪೋಕ್ಸೋ ಕೇಸ್ಗಳು ಹೆಚ್ಚಳ ಆಗ್ತಾ ಇದೆ. ಲೈಂಗಿಕ ದೌರ್ಜನ್ಯ, ಸೈಬರ್ ವಂಚನೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹಳಿ ತಪ್ಪಿದ್ದು ಸತ್ಯನಾ? ಹಾಗಾದ್ರೆ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. 3 ವರ್ಷದಲ್ಲಿ ಅಪರಾಧದ ರೇಟ್ ಎಷ್ಟಿದೆ ಗೊತ್ತಾ? ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿತಾ ಇದೆಯಾ? ಹಾಗಾದ್ರೆ ಅಪರಾಧಗಳು ಜಾಸ್ತಿ ಆಗ್ತಾ ಇದೆಯಾ ರಾಜ್ಯದಲ್ಲಿ? ಕ್ರೈಮ್ ಸುದ್ದಿಗಳನ್ನ ನೋಡ್ತಾ ಇದ್ದೀವಿ. ದಿನ ಬೆಳಗಾದ್ರೆ ಸಾಕು ಕೊಲೆ, ಅತ್ಯಾಚಾರ, ಮಕ್ಕಳ ಮೇಲಿನ ದೌರ್ಜನ್ಯ ಇಂತಹ ಪ್ರಕರಣಗಳೇ ಬೆಳಕಿಗೆ ಬರುತ್ತೆ. ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ? 2022ರಲ್ಲಿ 1370 ಕೊಲೆಗಳಾಗಿತ್ತು. 2023ರಲ್ಲಿ 1295 ಕೊಲೆಗಳಾಗಿವೆ. 2024 ಏಪ್ರಿಲ್ ತನಕದ ಅಂಕಿಅಂಶಗಳನ್ನ ತೆಗೆದುಕೊಂಡ್ರೆ 430 ಕೊಲೆ ಆಗಿದೆ. ರಾಜ್ಯದ ಕ್ರೈಮ್ ಹಿಸ್ಟ್ರಿ, ಕೊಲೆ ಕೇಸ್ಗಳು ಎಷ್ಟೆಷ್ಟು ದಾಖಲಾಗಿದೆ ಅಂತ 2022, 23 ಮತ್ತು 24 ಈಗ ಮೇ ತಿಂಗಳು. ಆದ್ರೆ ಏಪ್ರಿಲ್ ತನಕದ 2024ರ ಅಂಕಿಅಂಶವನ್ನ ನೋಡೋದಾದ್ರೆ 430 ಕೊಲೆಗಳಾಗಿದೆ ಕೇವಲ 4 ತಿಂಗಳಲ್ಲಿ. ಇನ್ನು ಪೋಕ್ಸೋ ಕೇಸ್ 2022ರಲ್ಲಿ 3192 ಕೇಸ್ ದಾಖಲಾಗಿತ್ತು. 2023ಕ್ಕೆ 3856 ಕೇಸ್ ದಾಖಲಾಗಿದೆ. ಈಗ 2024ರ ಅಂಕಿಅಂಶ ನೋಡಿದ್ರೆ, ಅದು ಕೂಡ ಏಪ್ರಿಲ್ ತನಕದ ಅಂಕಿಅಂಶ ನೋಡಿದ್ರೆ 1262, ಕೇವಲ 4 ತಿಂಗಳಲ್ಲಿ 1262 ಪ್ರಕರಣ ದಾಖಲಾಗಿದೆ. ಈ ಅಂಕಿಅಂಶಗಳನ್ನ ಗಮನಿಸಬಹುದು. 2022ರಿಂದ ಇಲ್ಲಿ ತನಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಇನ್ನು ಅತ್ಯಾಚಾರ ಕೇಸ್ 2022ರಲ್ಲಿ 537 ಇತ್ತು. 2023ರಲ್ಲಿ 607ಕ್ಕೆ ಅದು ಏರಿಕೆ ಆಗುತ್ತೆ, 609ಕ್ಕೆ. 2024ರಲ್ಲಿ ಏಪ್ರಿಲ್ ತನಕದ ಅಂಕಿಅಂಶ 198 ಅತ್ಯಾಚಾರ ಕೇಸ್ಗಳು ದಾಖಲಾಗಿವೆ. ಕೇವಲ 4 ತಿಂಗಳಲ್ಲಿ ದಾಖಲಾದ ಕೇಸ್ 198. 2022ರಲ್ಲಿ 537 ಕೇಸ್ ದಾಖಲಾಗಿತ್ತು. ಅದೇ 2023ರಲ್ಲಿ 609 ಕೇಸ್ಗಳು ದಾಖಲಾಗುತ್ತೆ. ವರ್ಷದಿಂದ ವರ್ಷಕ್ಕೆ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. 3 ವರ್ಷಗಳ ಅಂಕಿಅಂಶಗಳನ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಈ 3 ವರ್ಷಗಳಲ್ಲಿ ಕೊಲೆ, ಅತ್ಯಾಚಾರ, ಪೋಕ್ಸೋ ಕೇಸ್ಗಳು ಯಾವ ರೀತಿ ಹೆಚ್ಚಳ ಆಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಅಂಕಿಅಂಶ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲಿದೆ. ರಾಜ್ಯದಲ್ಲಿ ಕ್ರೈಮ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಈ ಅಂಕಿಅಂಶಗಳೇ ಸಾಕ್ಷಿಯಾಗುತ್ತೆ. ಒಂದರ ನಂತರ ಒಂದರಂತೆ ಕ್ರೈಮ್ ಸುದ್ದಿಗಳು ಬರುತ್ತೆ. ದಿನ ಬೆಳಗಾದ್ರೆ ಸಾಕು. ಲೈಂಗಿಕ ದೌರ್ಜನ್ಯ ಕೇಸ್ 2022ರಲ್ಲಿ 5862 ಕೇಸ್ ದಾಖಲಾಗುತ್ತೆ. 2023ರಲ್ಲಿ 6486 ಕೇಸ್ಗಳು ದಾಖಲಾಗಿದೆ. 2024ರಲ್ಲಿ ಕೇವಲ 4 ತಿಂಗಳ ಅಂಕಿಅಂಶವೇ 2327 ಪ್ರಕರಣ ದಾಖಲಾಗಿದೆ. ಇದು ಲೈಂಗಿಕ ದೌರ್ಜನ್ಯ ಕೇಸ್. ಇದು ಪ್ರತ್ಯೇಕವಾದಂತಹ ಅಂಕಿಅಂಶಗಳನ್ನ ನೋಡ್ತಾ ಇದ್ದೀವಿ. ಅತ್ಯಾಚಾರ ಪ್ರಕರಣ, ಕೊಲೆ ಪ್ರಕರಣ, ಲೈಂಗಿಕ ದೌರ್ಜನ್ಯ ಕೇಸ್, ಈ ರೀತಿ ವರ್ಷದಿಂದ ವರ್ಷಕ್ಕೆ ಅದರ ಪ್ರಮಾಣ ಯಾವ ರೀತಿ ಜಾಸ್ತಿ ಆಗ್ತಾ ಇದೆ ಅಂತ. ಇನ್ನು ಹಲ್ಲೆ ನಡೆಸಿದಂತಹ ಕೇಸ್ 2022ರಲ್ಲಿ 15372 ಪ್ರಕರಣ ದಾಖಲಾಗಿದೆ. ಅದೇ 2023ಕ್ಕೆ 17439 ಪ್ರಕರಣಗಳು ದಾಖಲಾಗಿದೆ. 2024 ಅದರಲ್ಲಿ ಏಪ್ರಿಲ್ ತನಕದ ಅಂಕಿಅಂಶಗಳನ್ನ ನೋಡಿದ್ರೆ ಈಗಾಗಲೇ 6063 ಪ್ರಕರಣಗಳು ದಾಖಲಾಗಿದೆ ಹಲ್ಲೆ ಕೇಸ್ನಲ್ಲಿ.
ಹಾಗಾದ್ರೆ ಇಂತಹ ಪ್ರಕರಣದಲ್ಲಿ ಭಾಗಿಯಾಗ್ತಾರಲ್ಲ ಆರೋಪಿಗಳು, ಯಾರ ಭಯವೂ ಇಲ್ವಾ ಅವರಿಗೆ? ಕಾನೂನು, ಪೊಲೀಸ್ ವ್ಯವಸ್ಥೆ ಅನ್ನುವಂತಹ ಭಯ ಭಕ್ತಿಯೇ ಇಲ್ಲದಂತಾಗಿದೆ. ರಾಜ್ಯದಲ್ಲಿ ದಿನ ಬೆಳಗಾದ್ರೆ ಕ್ರೈಮ್ ಸುದ್ದಿಗಳೇ ಸದ್ದು ಮಾಡುತ್ತಾ ಇದೆ. ಇನ್ನು ಡ್ರಗ್ಸ್ಗೆ ಸಂಬಂಧಪಟ್ಟಂತಹ ಕೇಸ್ಗಳನ್ನ ನೋಡೋದಾದ್ರೆ NDPS ಕೇಸ್ಗಳ ಸಂಖ್ಯೆ 2022ರಲ್ಲಿ 6460, 2023ರಲ್ಲಿ 6764 ಪ್ರಕರಣ ದಾಖಲಾಗಿದೆ. 2024 ಈಗ ನಾವು ಮೇ ತಿಂಗಳಲ್ಲಿದ್ದೀವಿ. ಏಪ್ರಿಲ್ ತನಕದ ಅಂಕಿಅಂಶಗಳನ್ನೇ ನಾವು ತೆಗೆದುಕೊಂಡ್ರೆ 1144 ಪ್ರಕರಣಗಳು ದಾಖಲಾಗಿದೆ. ಯಾವುದರಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ. ಎಲ್ಲಾ ಪ್ರಕರಣಗಳಲ್ಲೂ ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಕರ್ನಾಟಕ ರಾಜ್ಯದ ಪಾಪ್ಯುಲೇಷನ್ 2014ರಲ್ಲಿ 6.8 crores ಇತ್ತು. ಅದೀಗ ಐ ಥಿಂಕ್ ಮೋರ್ ದೆನ್ 25%, 30%, ಮೋರ್ ದೆನ್ 50% ಪಾಪ್ಯುಲೇಷನ್ ಜಾಸ್ತಿ ಇದೆ. ಡಬಲ್ ಆಗಿದೆ ಅಂತ ಹೇಳಿದ್ರು ಕೂಡ ಆಶ್ಚರ್ಯ. ಸೊ ಈ ನಿಟ್ಟಿನಲ್ಲಿ ನಾವು ಕರ್ನಾಟಕದ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದಂಗೆ ಅಪರಾಧಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಅಪರಾಧ ಕ್ರೈಮ್ ಯಾವಾಗ ಹುಡ್ತು ಅಂತ ಹೇಳೋದಾದ್ರೆ ಅದಕ್ಕೆ ಮನುಷ್ಯ ಯಾವಾಗ ಹುಟ್ಟಿದ ಆವಾಗಲೇ ಅಪರಾಧ ಹುಡ್ತು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಅಪರಾಧಗಳ ಸಂಖ್ಯೆ ಮನುಷ್ಯನ ಜೊತೆಗೆ ಬರ್ತಾ ಇದ್ರು. ಈಗ 12ನೇ ಶತಮಾನದಲ್ಲಿ ಬಸವಣ್ಣವರು ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಇದ್ರು ಹಳಿಯಲು ಬೇಡ, ಹೀಗೆ ಅಪರಾಧಗಳ ಬಗ್ಗೆ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದರು. ಹೀಗೆ ಪ್ರತಿದಿನ ಈ ಒಂದು ಸಂಖ್ಯೆ, ಅಪರಾಧಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮರ್ಡರ್ ಇರ್ಬೋದು, ಡಕಾಯಿಟ್ ಇರ್ಬೋದು, ರೇಪ್ ಇರ್ಬೋದು, ಚೀಟಿಂಗ್ ಇರ್ಬೋದು, ಪರ್ಟಿಕ್ಯುಲರ್ ವಿಶೇಷವಾಗಿ ಸೈಬರ್ ಕ್ರೈಮ್ಸ್ ಅಫೆನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಆಗಿರ್ಬೋದು, ಯಾವುದೇ ದೇಶ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿಗೆ ಒಂದು ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟರೆ, ಅಂದರೆ ತನ್ನ ಕಾರ್ಯಾಚರಣೆಯಲ್ಲಿ ನಿರ್ಭೀತಿಯಿಂದ ಕೆಲಸ ಮಾಡುವಂಥ ಒಂದು ಸವಲತ್ತುಗಳನ್ನೆಲ್ಲವೂ ಕೂಡ ಒದಗಿಸಿದ್ದಾದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಪರಾಧಗಳನ್ನು ತಡೆಯಬಹುದು, ಅಪರಾಧಗಳನ್ನು ತಡೆಗಟ್ಟಬಹುದು ಮತ್ತು ಅಪರಾಧಗಳನ್ನು ಪತ್ತೆ ಮಾಡಬಹುದು ನಾನು ಹೇಳ್ತೀನಿ ಬಯಸ್ತೇನೆ. ಹೀಗೆ ನಾವು ಮೊದಲು ಪೊಲೀಸ್ ಅಧಿಕಾರಿಗಳನ್ನ ಬ್ಯಾಂಗ್ಳೂರು ಸಿಟಿ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯದ ಯಾವುದೇ ಪ್ರದೇಶಗಳು, ರಾಜ್ಯ ಇರ್ಬೋದು, ಜಿಲ್ಲೆ ಇರ್ಬೋದು, ಯಾವುದೇ ಪ್ರದೇಶಗಳಿರ್ಬೋದು, ಆ ಪ್ರದೇಶಗಳಲ್ಲಿ ಅಧಿಕಾರಿಗಳನ್ನು ಅವರ ಮಾನದಂಡ ಏನು ಅಂತ ಹೇಳಿದ್ರೆ ಅಧಿಕಾರಿಯ ನಮ್ಮ ಪೊಲೀಸ್ ಇಲಾಖೆ ಈ ಟ್ರಾನ್ಸ್ಫರ್ಸ್ನ ಫಸ್ಟು ಈ ಪೊಲಿಟಿಷಿಯನ್ಸ್ ಕೈಯಿಂದ ಬಿಡಿಸ್ಬೇಕು. ಅದಾದಾಗ ಮಾತ್ರ ಈ ಪೊಲೀಸ್ ಆಫೀಸರ್ಸು ನಿಜವಾದ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ಈಗ ಏನಾಗಿದೆ, ಈಗ ನಾನು ಸರ್ವಿಸಲ್ಲಿ ಇದುವರೆಗೂ ಸರ್ವಿಸ್ ಮಾಡಿದ್ದೀನಿ. ನಮ್ಮ ಪೋಸ್ಟಿಂಗ್ಸ್ ಎಲ್ಲ ನಮ್ಮ ಆಫೀಸರ್ಸೇ ಮಾಡ್ತಾಯಿದ್ರು. ನಮ್ಮ ಕೆಪಾಸಿಟಿ ಪ್ರತಿದಿನ ಅವರು ಗೇಜ್ ಮಾಡ್ತಿದ್ರು, ಪ್ರತಿ ತಿಂಗಳು ನಮ್ಮನ್ನು ಅಸೆಸ್ ಮಾಡ್ತಿದ್ರು, ಪ್ರತಿ ಕ್ರೈಮ್ ಮೀಟಿಂಗಲ್ಲೂ ನಮ್ಮನ್ನು ನೀನೇನು ಕೆಲಸ ಮಾಡಿದ್ಯಾ ಏನು ಅಂತ ಗುರುತು ಮಾಡ್ತಿದ್ರು. ನಮ್ಮ ಎಫಿಷಿಯನ್ಸಿ ಕೆಪಾಸಿಟಿ ನೋಡಿ ಅವ್ನು ಯಾವ ಸ್ಟೇಷನ್ಗೆ ಕೊಟ್ಟರೆ ಅವನು ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾನೆ, ಎಲ್ಲಿ ಹಾಕಿದ್ರೆ ಎಲ್ಲೂ ಕ್ರೈಮ್ ಆಗೋದಿಲ್ಲ. ನಮ್ಮ ಇದು ಕೋದಂಡರಾಮಯ್ಯ ಅಂತ ಕಮಿಷನರ್ ಇದ್ದರು. ಅವರು ಕ್ರೈಮ್ ಮೀಟಿಂಗ್ನಲ್ಲೆಲ್ಲರೂ ನೋಡಪ್ಪ, ಇಲ್ಲ ನೀನು ರೌಡಿ ಆಗಬೇಕು, ಇಲ್ಲ ನೀನು ರೌಡಿ ಆಗಲಿಲ್ಲ ಅಂದರೆ ಅಲ್ಲೇನ ರೌಡಿಗಳನ್ನ ಬೆಳೆಯೋಕ್ಕೆ ಬಿಟ್ಟರೆ ನಿನ್ನ ಏರಿಯಾದಲ್ಲಿ ನೀನು ಅಲ್ಲಿ ಯು ಆರ್ ಅನ್ಫಿಟ್ ಟು ಬಿ ಇನ್ ದಟ್ ಪೊಲೀಸ್ ಸ್ಟೇಷನ್ ಅಂತ ಓಪನ್ ಕ್ರೈಮ್ ಮೀಟಿಂಗ್ನಲ್ಲಿ ಇದು ಮಾತು ಹೇಳೋರು. ಈವನ್ ಬಿದ್ರಿ ಸಾಹೇಬರು ಇದೇ ಹೇಳೋರು, ಇಲ್ಲ ನೀನು ರೌಡಿ ಆಗಬೇಕು, ರೌಡಿಗಳನ್ನ ತಣ್ಣಗೆ ಮಾಡಿಸ್ಬೇಕು, ಇಲ್ಲ ನಿನ್ನ ಕೈನಲ್ಲಿ ಆಗಲ್ಲ ಅಂದರೆ ಈ ಬೆಟರ್ ನೀನು ಬೇರೆ ಎಲ್ಲನೂ ನಾನ್ ಎಕ್ಸಿಕ್ಯೂಟಿವ್ ಹೋಗು ಅಂತ ಮುಲಾಜಿಲ್ದೆ ಹೇಳೋರು. ಸೊ ಅದು ನಮ್ಮ ಕಾಲದ ಇದು. ನಮ್ಮಲ್ಲಿ ಈಗ ನಾವೇ ನಂದೇ ತಗೊಳ್ಳಿ, ಎಲ್ಲಾದರೂ ಒಂದು ನನ್ನ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಆಯಿತು, ಒಂದು ಡಕಾಯಿಟಿ ಅಂತ ಅಂದರೆ ಅದು ಪತ್ತೆ ಆಗೋ ತನಕ ನಾನು ಮನೆಗೆ ಹೋಗ್ತಿರ್ಲಿಲ್ಲ. ಇದು ಒಂದು ವಿಧದಲ್ಲಿ ಪೊಲೀಸ್ ಆಫೀಸರ್ಸ್ನ ರಾಜಕೀಯದವರು ಸ್ಕ್ವೀಸ್ ಮಾಡ್ತಾಯಿದ್ದಾರೆ ಹಣಕ್ಕಾಗಿ. ಆ ಸ್ಕ್ವೀಸ್ ಮಾಡಿ ಅವ್ರಿಗೆ ಕೊಟ್ಟಂಥ ಹಣವನ್ನು ಮತ್ತೆ ಮರುಪಡೆಯೋದಕ್ಕೆ ಇವರು ಸ್ಟೇಷನ್ಗಳಲ್ಲಿ ರಿವಾಲ್ವರ್ ಭುಜಕ್ಕೆ ಇದು ಸೊಂಟಕ್ಕೆ ತಗಲಾಕೊಂಡು ರಾಬರಿ ಮಾಡ್ತಾಯಿದ್ದಾರೆ. ಬಟ್ ಏನು ಅಂದರೆ ದೇ ಆರ್ ಮಿಸ್ಯೂಸಿಂಗ್ ಇಟ್ ಅಂತ. ದೇ ಆರ್ ಅವರ ಒಂದು ಕರ್ತವ್ಯನ, ಅವರ ಒಂದು ಪವರ್ಸ್ನ, ಅವರ ಒಂದು ಡ್ಯೂಟೀಸ್ನ ಎಲ್ಲೋ ನಮ್ಮ ರಾಜಕೀಯದ ಲೀಡರ್ಗಳು ಅಥವಾ ಇವತ್ತಿನ ಒಂದು ವ್ಯವಸ್ಥೆ ಅದನ್ನು ನುಂಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.